ನಾನು ನಿಮ್ಮ ಅವಿನಾಶ್. ನಿಮ್ಮ ಹಾಲಿನ ಚಾನಲ್‌ಗೆ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಬೆಂಬಲಿಸಿ. ತಮಿಳು ಕನ್ನಡದ ತಾಯಿ ಭಾಷೆ ಅಂತ ಹೇಳಿಕೆ ಕೊಟ್ಟಿದ್ದು ಈತ ಕಮಲ್ ಹಾಸನ್ ಅಂತೇಳಿ. ಈತ ಹಾಸನದ ಕಮಲ ಅಲ್ಲ ಅಥವಾ ಕರ್ನಾಟಕದ ಕಮಲನೂ ಅಲ್ಲ, ಇದು ತಮಿಳುನಾಡಿನ ಕಮಲ. ಈ ತಮಿಳುನಾಡಿನ ಕಮಲ ತಮಿಳು ಭಾಷೆಯನ್ನು ಮೇಲ್ದರ್ಜೆಗೇರಿಸಿ ಕನ್ನಡವನ್ನು ಕೆಳದರ್ಜೆಗೇರಿಸಿ ಮಾತಾಡುವಂಥ ಪ್ರಸಂಗವನ್ನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾಡಿದರು. ಇಲ್ಲೊಂದು ವಿಪರ್ಯಾಸ ಅಂತ ಏನಂತಂದರೆ, ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು. ಅವರನ್ನು ನೋಡ್ಕೊತಾನೆ ಈ ಈ ಥರ ಮಾತನ್ನು ಕಮಲ್ ಹಾಸನ್ ಅವರು ನುಡಿದರು. ನಾವೆಲ್ಲ ಒಂದೇ, ನೀವು ನಮ್ಮ ಮಕ್ಕಳಿದ್ದಂಗೆ ನೀವೆಲ್ಲ ಅಂತ ಹೇಳಿದರು ಅವರು. ಇದನ್ನು ಖಂಡಿಸದೇ ಇದ್ದಿದ್ದು ಮಾತ್ರ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಈ ರೀತಿ ದಾಸ್ಯತನ ಪದೇ ಪದೇ ಕನ್ನಡಿಗರ ಮೇಲೆ, ಕನ್ನಡತನದ ಮೇಲೆ ಆಗ್ತಿರೋದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ನೋಡಿ, ಯಾಕೆ ನಾವು ಅದನ್ನ ರಿವರ್ಸಾಗಿ ಹೇಳ್ಬಾರ್ದು? ತಮಿಳೇ ಕನ್ನಡದ ಮಗ ಅಂತ ಹೇಳ್ಬೋದಲ್ಲ, ಅಥವಾ ಮಗಳು ಅಂತ ಹೇಳ್ಬೋದಲ್ಲ, ಏನೋ ಒಂದು ಹೇಳ್ಬೋದಲ್ಲ. ಕನ್ನಡನ ಮೇಲಿದೆ, ತಮಿಳ್ ಉಳ್ಕಿದೆಲ್ಲ ಭಾಷೆ ಕೆಳಗಿದೆ, ಅಥವಾ ತಮಿಳ್ ಕೆಳಗಿದೆ ಅಂತ ನಾವು ಹೇಳ್ಬೋದಲ್ಲ. ಯಾಕಂದ್ರೆ ನಾವು ಹಿಂಗೆ ಸ್ವೀಕರಿಸ್ಬೇಕು? ಸೊ ಅಂದರೆ ಕನ್ನಡಿಗರು ಯಾವುದೇ ರೀತಿ ಪ್ರತಿಭಟನೆಗಳನ್ನು ಮಾಡಲ್ಲ. ಕನ್ನಡಿಗರು ಉದಾರವಾದ ಸ್ವಭಾವದವರು. ಕನ್ನಡಿಗರು ಏನೇ ಹೇಳಿದ್ರು ತಡ್ಕೊತಾರೆ. ಈ ಥರ ಒಂದು ಮನೋಭಾವ ಬೆಳೆದು ಬಿಟ್ಬಿಟ್ಟಿದೆ, ಜನರ ಮಧ್ಯೆ ಬೆಳೆದಿದೆ, ಸಮಾಜದಲ್ಲಿ ಬೆಳೆದಿದೆ. ಹಾಗಾಗಿ ನಮ್ಮ ಮೇಲೆ ನಿರಂತರವಾದಂಥ ದಬ್ಬಾಳಿಕೆಗಳು ಇವೆಲ್ಲ ನಡೀತಾ ಇದ್ದಾವೆ. ನೋಡ್ತಾ ಇದ್ರೆ ಒಂದು ಎಕ್ಸಾಮ್ಸ್ ಕೂಡ ಪ್ರಾಪರಾಗಿ ಕರ್ನಾಟಕ ಲೋಕಸೇವಾ ಆಯೋಗನೇ ಕೂಡ ಒಂದು ಎಕ್ಸಾಮ್ನ ಪ್ರಾಪರಾಗಿ ಕನ್ನಡದಲ್ಲಿ ನಡೆಸಲಿಲ್ಲ. ಕನ್ನಡ ಪ್ರಶ್ನೆ ಪತ್ರಿಕೆ ಗೋಜಲಿದೆ ಅಂತಂದರೆ ಕನ್ನಡ ರಾಮಾಯಣವರು ಅದನ್ನು ತಳ್ಳಿ ಹಾಕಿ ಎಕ್ಸಾಮ್ನೇ ಮುಚ್ಚಾಕ್ಬಿಟ್ರು ಬಿಡಿ. ಮುಚ್ಚಾಕಿ ಎಕ್ಸಾಮ್ಸ್ ರಿಸಲ್ಟಿಗೆ ಕಾಯ್ತಾ ಇದೆ ಈಗ. ಅದು KS ಬಗ್ಗೆ ನಾವು ಮಾತಾಡ್ತಿರೋದು. ಸೊ ಕಮಲ್ ಹಾಸನ್ ಮಾತಾಡಿದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಸ್ವಾಭಿಮಾನ ನಾವು ಬಡ್ದೆಬ್ಸ್ಕೊಳ್ಳಿಲ್ಲ ಅಂದರೆ ಯಾರು ಬೇಕಾದರೂ ಬಂದು ಮಾತಾಡೋಗ್ತಾರೆ ಈ ವಿಚಾರಗಳನ್ನ. ಈಗ ನಾವೊಂದು ಕೆಲವೊಂದು ವಿಚಾರಗಳಿಗೆ ಬರೋಣ. ಈತ ಹಾಸನದ ಕಮಲ ಅಲ್ಲ, ಅಂದರೆ ಹಾಸನದ ಕಮಲ ಅಂತ ಇಟ್ಕೊಂಡಿದ್ದಲ್ಲ ಇದು ಕಮಲ್ ಹಾಸನ್. ಈತ ಮಾತಾಡಿದ್ದು, ಈತ ಚಿತ್ರರಂಗದ ಮೇರುನಟ. ಈತ ಮಾತಾಡಿದ ಸರಿನೋ ತಪ್ಪೋ ಇದು ವಿಮರ್ಶೆನ ನಾವು ನೀವೆಲ್ಲರೂ ಸೇರ್ ಮಾಡೋಣ. ಕನ್ನಡ ಮತ್ತು ಈಗ ಇದು ದ್ರಾವಿಡ ಭಾಷೆಯ ಬೇರು, ಇದನ್ನೆಲ್ಲರೂ ಒಪ್ಪಿದ್ದಾರೆ, ಓಕೆನಾ? ದ್ರಾವಿಡ ಭಾಷೆ 130ಕ್ಕೂ ಹೆಚ್ಚು ಭಾಷೆಗಳನ್ನು ಹೊಂದಿದ್ದು ದ್ರಾವಿಡ ಮೂಲ. ಇದಕ್ಕೆ ಪ್ರಾಕ್ ದ್ರಾವಿಡ ಅನ್ನೋ ಒಂದು ಮೂಲ ಭಾಷೆ ಇದಕ್ಕೆಲ್ಲ ಮೂಲ ಅಂತ ಹೇಳಿ ಅನೇಕ ವಿದ್ವಾಂಸಗಳು ಒಪ್ಕೊಂಡಿದ್ದಾರೆ. ಇದಕ್ಕೆ ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು, ಮಲಯಾಳಂ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖವಾದಂಥ ದ್ರಾವಿಡ ಭಾಷೆಗಳು. ಇದನ್ನ ಸಹೋದರ ಭಾಷೆಗಳು ಅಂತ ಅಂದ್ಕೊಂಡ್ರೆ ಒಂದು ಮಾತು, ಅದನ್ನು ಸ್ವೀಕರಿಸ್ಬೋದು. ಸಹೋದರ ಭಾಷೆಗಳು ಒಂದು ಸಹೋದರತ್ವ ಇದೆ ಅಂತಂದರೆ ಸ್ವೀಕರಿಸೋಣ. ಅದು ಬಿಟ್ಟು ಇದ್ರ ತಾಯಿನೇ ತಮಿಳೇ ಅಲ್ಲ, ಇದು ಅವ್ರಿಗೆ ಈ ಥರ ಮಾತಾಡೋಷ್ಟು ಧೈರ್ಯ ತಮಿಳು ಜನ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಮಾತಾಡ್ತಿದ್ದಾರೆ ಅಂದಾಗ ನಾವು ಇದನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಮ್ಮ ಕನ್ನಡತನವನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ನೋಡಿ, ಕನ್ನಡ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೂ ಹಳೆಯದು ಅಂತ ಹೇಳ್ತಾರಲ್ಲ. ಈಗ ಅನೇಕ ವಿಚಾರಗಳಲ್ಲಿ ಇದು ಪ್ರೂವ್ ಆಗಿದೆ. ಮಹರ್ಷಿ ದೇವರಥ ಅವರು ಒಂದು ಹೆಜ್ಜೆ ಹಿಂದೊಟ್ಟು ಹೇಳ್ತಾರೆ, ವೇದ ಕಾಲದಿಂದಲೂ ಕನ್ನಡ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ಎಲ್ಲ ಲಿಪಿಗಳನ್ನು ನೀವು ನೋಡಿ, ಲಿಪಿಗಳನ್ನು ಆಲ್ಮೋಸ್ಟ್ 0 ಟೈಪ್ಸುತ್ತೇವೆ ನಾವು. ಸೊ 0 ಅಂದ್ರೆ 0 ಬರುತ್ತೆ, ಕೆಳಗಡೆ ಏನಾದ್ರು ಬರೀಬೇಕಂದ್ರೆ 0 ಬರುತ್ತೆ. ಇದು ಆಲ್ಮೋಸ್ಟ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಹಿನ್ನೆಲೆ ವೇದ ಕಾಲದಿಂದಲೂ ಇದೆ ಅಂತ ಹೇಳ್ತಾರೆ. ಮತ್ತು ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 450ರಲ್ಲಿ ಹಾಸನದಲ್ಲಿ ಸಿಕ್ತಲ್ವ ಹಲ್ಮಿಡಿ ಶಾಸನ. ಸೊ ಅದರಲ್ಲಿ ಕೂಡ ಕನ್ನಡ ಮತ್ತು ಬ್ರಾಹ್ಮಿ ಭಾಷೆಯ ಲಿಪಿ ಇದೆ. ಸೊ ಇದೆಲ್ಲ ಆಮೇಲೆ ಅಷ್ಟು IV ಸುಬ್ರಹ್ಮಣ್ಯನ್ ಅವರಂತ ತಮಿಳು ಭಾಷಾ ತಜ್ಞರೇ ಹೇಳುವಂತೆ ಕನ್ನಡ ಪುರಾತನವಾದಂಥ ಭಾಷೆ, ಇದೇ ಸಪ್ರೇಟು, ತಮಿಳು ಸಪ್ರೇಟು, ಇವು ದ್ರಾವಿಡ ಭಾಷೆಯ ಹಿನ್ನೆಲೆ ಉಳ್ಳವು ಅಂತ ಹೇಳಿದ್ದಾರೆ. ಐರಾವತ್ ಮಹೇಂದ್ರನ್ ಅವರಂದ್ರೆ ಹೇಳ್ತಾರೆ, ಈ ಎಲ್ಲ ಭಾಷೆಗಳು, ದ್ರಾವಿಡ ಭಾಷೆಗಳೆಲ್ಲ ಇದಾವಲ್ಲ, ಇವು ಎಲ್ಲ ಸಪ್ರೇಟ್ ಆಗಿ ಕೌಲು ಹೊಡೆದು ಅದರದೇ ಆದಂತಹ ಭಾಷಾ ಸಮುದ್ರದಲ್ಲಿ ಅದೇ ಆದಂತಹ ಜನಸಂದಣಿಯಲ್ಲಿ ಬೆಳೆದು ಬಂದಂತಹ ಭಾಷೆಗಳು. ಒಂದಕ್ಕೊಂದು ಸಹೋದರತ್ವಾದಂಥ ಭಾವನೆಗಳು ಹೊಂದಿದಾವೆ. ಬಟ್ ಯಾರು ಇಲ್ಲ, ಅಪ್ಪ ಅಲ್ಲ ಅಮ್ಮನೂ ಅಲ್ಲ, ಓಕೆನಾ? ಇಲ್ಲಿ ಪ್ರಾಗ್ ದ್ರಾವಿಡ ಅನ್ನೋ ಒಂದು ಭಾಷೆ ಇದೆ, ಇದು ಮೂಲ ಅಂತೇಳಿ ಅವರು ಕಂಡುಕೊಂಡಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ. ಸೊ ಇಂಥಪ್ಪ ಹಿನ್ನೆಲೆಯ ಕನ್ನಡದ ಬಗ್ಗೆ ತಮಿಳು ನಟ ಏನೂ ಅರಿವಿಲ್ಲದೆ ಆತನದು ಒಂದು ತಗ್ ಲೈಫ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಗೋ ಹಿನ್ನೆಲೆಯಲ್ಲಿ ಅಥವಾ ಏನೋ ಹಿನ್ನೆಲೆಯಲ್ಲಿ ಕೊಟ್ಟಂತ ಹೇಳಿಕೆನೋ, ಈತ ಯಾವಾಗಲೂ ವಿವಾದದಲ್ಲೇ ಮುಳುಗೇರಿರುವಂಥ ನಟ. ನಾವು ಕಲೆಯ ರೂಪದಾಗ ನೋಡಿದಾಗ ಕಮಲ್ ಹಾಸನ್ ಆರಾಧನೆ ಮಾಡ್ಬೋದು. ಕಲೆಯ ರೂಪದಲ್ಲಿ ನೋಡಿದಾಗ ಕಮಲ್ ಹಾಸನ್ ಬಗ್ಗೆ 2 ಮಾತಿಲ್ಲ. ನಾವು ಕಲೆಯ ಆರಾಧಕರಾಗಿ ನೋಡಿದಾಗ ನಾವೆಲ್ಲರನ್ನೂ ಆರಾಧನೆ ಮಾಡಿದ್ದೇವೆ. ನಾವು ಸ್ಪ್ಯಾನಿಷ್ ಭಾಷೆಗಳನ್ನ ನೋಡ್ತೇವೆ, ಇರಾನಿಯನ್ ಭಾಷೆಗಳನ್ನ ನೋಡ್ತೇವೆ, ಹಿಂದಿ ಭಾಷೆಗಳನ್ನ ನೋಡ್ತೇವೆ,
ಯಾವ ಭಾಷೆಯನ್ನು ಕೂಡ ನಾವು ಅಲ್ಗಳೆದಿಲ್ಲ. ಕಲೆ ರೂಪದಲ್ಲಿ ನೋಡಿದ್ದೇವೆ. ಕಲೆ ರೂಪದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಪ್ರತಿಯೊಬ್ಬರು ಕನ್ನಡಿಗರು ಎಲ್ಲಾ ಭಾಷೆಯ ಚಿತ್ರಗಳಿಗೂ ಎಲ್ಲಾ ಭಾಷೆಯ ಚಿತ್ರ ನಟರಿಗೂ ಕೂಡ ಅಭಿಮಾನವನ್ನು ತೋರಿಸಿದ್ದಾರೆ, ಅಭಿಮಾನದಿಂದ ಕಂಡಿದ್ದಾರೆ. ಅಷ್ಟು ಸಹೋದರತ್ವದಿಂದ ಕಂಡಂತ ನಾಡಿದು. ಈತನ ಬಾಯಿ ಚಪಲಕ್ಕೆ, ಈತನ ಅರಳು ಮರಳುತನಕ್ಕೆ, ಈತನ ಅಜ್ಞಾನತನಕ್ಕೆ, ಅಂದ್ರೆ ತಿಳಿದಿರೋದು ಅಲ್ಪ, ಮಾತಾಡೋದು ಜಾಸ್ತಿ. ಇದು ಈತನ ಹಿನ್ನೆಲೆ ನೋಡಿದ್ರೆ ಗೊತ್ತಾಗತ್ತೆ. ಈ ತನಕ್ಕೆ ಇಲ್ಲಿ ಭಾಷೆ ಮಧ್ಯೆ ಇವರು ಕಂದಕಗಳನ್ನು ಸೃಷ್ಟಿ ಮಾಡ್ತಾರಲ್ವಾ, ಅದು ಅಕ್ಷಮ್ಯ. ಇದಕ್ಕೆ ಪೂರಕ ಎಂಬಂತೆ ಕನ್ನಡದ ಕೆಲವು ನಟಿಯರು, ನಟ ನಟಿಯರು, ನಾ ಹೇಳ್ತೀನಿ, ಕನ್ನಡದಲ್ಲೇ ಉಂಡು, ಕನ್ನಡದಲ್ಲೇ ಆಸ್ತಿಯನ್ನು ಮಾಡಿ, ಕನ್ನಡದಲ್ಲೇ ಬೆಳೆದು, ಕನ್ನಡಿಗರು ಇವ್ರಿಗೆ ಬೆಳೆಸಲಿಲ್ಲ ಅಂದ್ರೆ ಇವ್ರು ಇವತ್ತು ಎಲ್ಲಿರ್ತಾ ಇದ್ರು? ಇವ್ರಿಗೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಗಳನ್ನು ಮಾಡಿದ್ದಾರೆ. ಮಾಡ್ಕೊಳ್ಳಿ. ಕನ್ನಡ, ಯಾಕಂದ್ರೆ ನಾವು ಕಲೆಯನ್ನ ಪ್ರೀತಿಸ್ತೇವೆ, ಕಲೆಯನ್ನು ಪ್ರೋತ್ಸಾಹಿಸ್ತೇವೆ, ಮತ್ತು ಕಲಾವಿದರನ್ನ ದೇವರಂತಾನೆ ಕಾಣ್ತೇವೆ. ಒಂದು ಮಾತಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ಅಭಿಮಾನಿಗಳು ದೇವರು ಅಂತ ಹೇಳ್ತಿದ್ರು. ಆ ವ್ಯಕ್ತಿತ್ವ ಎಲ್ಲಿ? ಇವತ್ತಿನ ನಟರನ್ನ ಇವತ್ತಿನ ನಟರಿಗೆ ಇಂಥ ನಟರ ವ್ಯಕ್ತಿತ್ವ ಎಲ್ಲಿ? ಶಿವರಾಜ್ ಕುಮಾರ್ ಹೇಳ್ತಾರೆ, ನಾವು ಭಾವನಾತ್ಮಕವಾಗಿ ಕುತ್ಕೊಂಡಿದ್ದೆ. ಸೊ ಇದನ್ನ ಭಾವನಾತ್ಮಕವಾಗಿ ನೋಡಬೇಡಿ, ಅವ್ರ ಮಾತನ್ನ ಕೇಳಿಸೋದು ಕುತ್ಕೊಂಡ್ಬಿಟ್ಟಿದ್ದೆ. ನೀವು ಭಾವನಾತ್ಮಕವಾಗಿ ನೋಡಬೇಡಿ, ಅದನ್ನ ಅಲ್ಲಿ ಬಿಟ್ಬಿಡಿ, ಅವ್ರು ಸರಿ ಮಾಡ್ಕೊಂತಾರೆ. ಯಾರು ಸ್ವಾಮಿ ಸರಿ ಮಾಡ್ತಾರೆ? ಯಾರು ಸರಿ ಮಾಡ್ತಾರೆ? ನಿಮ್ಮ ಅನುಕೂಲತೆಗೆ ತಕ್ಕಂಗೆ ನೀವು ಬದುಕೊಂಡು ಸರಿ ಮಾಡ್ತಾರ ಅಂತಂದ್ರೆ ಖಂಡಿಸ್ಬೇಕಿತ್ತು. ಅಟ್ಲೀಸ್ಟ್ ಅಲ್ಲಿ ನೇರವಾಗಿ ಖಂಡಿಸ್ಲಿಲ್ಲ ಅಂದ್ರೆ ಇದು ತಪ್ಪು ಅಂತನಾದ್ರೂ ಹೇಳ್ಬೇಕಲ್ವಾ? ಮೋಹಕ ತಾರೆ ರಮ್ಯಾ ಅಂತ ಇದ್ದಾರೆ, ಅವರು ಮಹಾತಾಯಿ ಹೇಳ್ತಾರೆ, ಇದನ್ನ ನಾವೆಲ್ಲ ಒಂದೇ, ಇದನ್ನ ಅಷ್ಟು ದೊಡ್ಡ ಮಾಡೋ ಅಗತ್ಯತೆ ಇಲ್ಲ, ಇದು ಬ್ಯಾನ್ ಮಾಡೋ ಸಿನಿಮಾ, ಆ ಥರ ಕಮಲ್ ಹಾಸನ್ ಅವ್ರ ಸಿನಿಮಾ ಬ್ಯಾನ್ ಮಾಡೋಂಥ ಅಗತ್ಯತೆಗಳೇನಿಲ್ಲ ಅಂತ ಹೇಳ್ತಾರೆ. ಹೌದು, ನಾವು ಒಪ್ತೇವಿ, ನಾವು ಸಾಮರಸ್ಯನ ಒಪ್ತೇವಿ, ನಾವೆಲ್ಲ ಒಂದೇ. ಹೌದು, ಓಕೆ, ನಾವೆಲ್ಲರೂ ಒಂದೇ. ಎಲ್ಲ ದಕ್ಷಿಣ ಭಾರತ ರಾಜ್ಯಗಳಾಗಲಿ, ಭಾರತನೇ ಒಂದು ಕುಟುಂಬ ಇದ್ದಂತೆ, ನಾವೆಲ್ಲರೂ ಒಂದೇ. ಅದನ್ನ ಸಹೋದರತ್ವದ ನೆಲೆಯಲ್ಲಿ ನೋಡೋಣ. ಒಬ್ರು ಮೇಲು, ಒಬ್ರು ಉಚ್ಚಾಯ, ಒಬ್ರು ಪರಮಾಧಿಕಾರವನ್ನು ಕೊಟ್ಟು ನೋಡೋಂಥ ಅವಶ್ಯಕತೆ ಇಲ್ಲ. ಹೌದು, ನಾವೆಲ್ಲ ಸಾಮರಸ್ಯನ ಬದುಕೋಣ. ಆದ್ರೆ ಆತ, ನಿಮ್ಮ ಕಮಲ್ ಹಾಸನ್ ಅವರು ನಟ, ಕ್ಷಮೆನೆ ಕೇಳಲ್ಲ ಅಂದ್ರಲ್ಲ, ನಾ ಕ್ಷಮೆನೆ ಕೇಳಕ್ ರೆಡಿ ಇಲ್ಲ ಅಂತಂದ್ರು. ಅಂದಾಗ ಮತ್ತೆ ಅವ್ರಿಗೆ ಹಿಂಗ್ ಹೇಳ್ಬೇಕು? ಹೆಂಗ್ ಯಾವ ರೀತಿ ಹೇಳ್ಬೇಕು ಅವರಿಗೆ ಬ್ಯಾನ್ ಮಾಡೋದ್ ಬಿಟ್ಟು ಬೇರೆ ಏನಿದೆ? ಬೇರೆ ಅವ್ರದ್ದೊಂದು ತಗ್ ಲೈಫ್ ಸಿನಿಮಾ ಅಂತ ರಿಲೀಸ್ ಆಗ್ತಿದೆಯಲ್ಲ, ಮತ್ತೆ ಬ್ಯಾನ್ ಮಾಡಿರ್ತಾನೆ ಅವ್ರ ನಿರ್ಮಾಪಕರು ಅವ್ರನ್ನ ಹಿಡಿತಾರೆ, ಅವ್ರು ಹಿಡಿದು ಕೇಳ್ಬೋದು. ಸೊ ಆ ನಟಿ ಹೇಳ್ತಾರೆ, ಇಂಥವೆಲ್ಲ ದೊಡ್ಡ ಇಂಥ ಕ್ರಮಗಳು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಇಂಥ ಸಣ್ಣ ವಿಚಾರಕ್ಕೆ. ಯಾಕೆ ಗೊತ್ತಾ? ಇವರೆಲ್ಲಾ ಕಡೆನೂ ಮೇಯ್ದಿದ್ದಾರೆ. ಇವರು ತಮಿಳ್ನಲ್ಲೂ ಆಕ್ಟಿಂಗ್ ಮಾಡಿದ್ದಾರೆ, ತೆಲುಗಲ್ಲೂ ಆಕ್ಟಿಂಗ್ ಮಾಡಿದ್ದಾರೆ. ಮಾಡ್ಲಿ, ಇವರೆಲ್ಲಾ ಕಡೆನೂ ಮೇಯ್ದು ಬಿಟ್ಟಿದ್ದಾರೆ. ಸೊ ಇವ್ರ ಕಡೆಯಿಂದ ಇಂಥ ಹೇಳಿಕೆಗಳನ್ನ ನಾವು ಪೂರ್ವ ನಿರೀಕ್ಷಿತವಾಗಿ ನಿರೀಕ್ಷೆ ಮಾಡ್ಬೋದು. ಇನ್ನೊಬ್ಬ ನಟ ಇದ್ದಾರೆ, ಕಿಶೋರ್ ಅಂತೇಳಿ, ಅವ್ರು ಹೇಳ್ತಾರೆ, ಇದನ್ನೆಲ್ಲ ದೊಡ್ಡ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ನಾವು ಒಂದು ಹಂಗೆ ಇರ್ಬೋದೇನೋ, ಕನ್ನಡ ಅದರಿಂದಾನೇ ಬಂದಿರ್ಬೋದು, ಅದ್ರ ತಪ್ಪೇನಿದೆ? ತಮಿಳೇ ದೊಡ್ಡದು ಅಂತ ಅನ್ಕೊಂಡು ಅದ್ರಿಂದ ತಪ್ಪೇನಿದೆ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ, ಕನ್ನಡನೇ ದೊಡ್ಡದು ಅನ್ಕೊಳ್ಳಿ, ತಪ್ಪೇನಿದೆ? ನಾವ್ ಯಾವತ್ತಾದ್ರೂ ಅದನ್ನ ನಿಮ್ಮ ಮೇಲೆ ಇರ್ಲಿಕ್ಕೆ ಅಂತ ಹೊಟ್ಟಿದ್ದೇವಾ? ನಿಮ್ಮ ಆಸೆಗಳಿಗೆ, ನಿಮ್ಮ ಅನುಕೂಲತೆಗಳಿಗೆ ನೀವು ಕನ್ನಡಿಗರ ಸ್ವಾಭಿಮಾನ ಬಲಿ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ನೀವು ಆಕ್ಟ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಬಂದ, ಯಾಕಂದ್ರೆ ಇಲ್ಲಿ ಅನೇಕ ಪ್ರತಿಭೆಗಳಿದಾವೆ. ಓಕೆ, ಇದು ಕದಂಬರ ನಾಡಿದು ಕನ್ನಡ, ಓಕೆನಾ? ಕರ್ನಾಟಕ ಇದು ಕದಂಬರ ನಾಡು. ಎಂತೆಂತ ರಾಜ ಮನೆಯರೆಲ್ಲ ಆಳಿ, ಕೋಟೆಗಳನ್ನ ಕಟ್ಟಿ ಆಳಿ ಮೆರೆದಂತ ನಾಡಿದು. ಓಕೆ, ಇಲ್ಲಿ ಅನೇಕ ನಟರು ಬರ್ತಾರೆ, ನಿಮ್ಮ ಅವಶ್ಯಕತೆ ನಮಗಿಲ್ಲ. ಆದ್ರೆ ಒಬ್ಬ ಸೌಹಾರ್ದವಾಗಿ, ಒಂದು ಸಂಸ್ಕಾರಯುತವಾಗಿ ನಾವು ನಿಮ್ಮನ್ನ ಸ್ವೀಕರಿಸಿದ್ದೇವೆ ಅಂದಾಗ, ಆಯಾ ಪ್ರದೇಶದ, ಆಯಾ ಭಾಷೆಯ ಜನರಿಗೆ ಗೌರವ ಕೊಡೋ ಕೆಲಸ ಮಾಡ್ರಿ. ಅವ್ರ ಆತ್ಮಾಭಿಮಾನವನ್ನು ಉಳಿಸೋ ಕೆಲಸ ಮಾಡಿ. ಖಂಡಿಸಿ, ಅಟ್ಲೀಸ್ಟ್ ಈಗ ಹೇಳಿದ ತಪ್ಪು, ಅವ್ರು ಯಾಕೋ ಅಲ್ಲಿ ವಿರೋಧ ಮಾಡ್ತಿದ್ದಾರೆ, ಅದನ್ನ ಅಟ್ಲೀಸ್ಟ್ ಒಂದ್ ಮಾತಿನ ಹಿಂದಕ್ಕೆ ತೊಗೊಂಡಿರಂತ ಹೇಳ್ಬಿಡಿ ಅಂತನಾದ್ರೂ ಹೇಳಿ ನಿಮ್ಮ ನಟರಿಗೆ. ಅದ್ ಬಿಟ್ಟು ನೀವು ನಮ್ಮನ್ನೇ ಸಮಾಧಾನ ಮಾಡಕ್ ಪಡ್ತೀರಿ ಅಂತಂದ್ರೆ, ಇನ್ನು ಸರ್ಕಾರದ ಮಟ್ಟದಲ್ಲಿ ಹೇಳೋದಾದ್ರೆ, ಸರ್ಕಾರದಲ್ಲಿ ಕೆಲವು ಸಚಿವರು ವಿರೋಧ ಮಾಡಿದ್ದಾರೆ, ಕೆಲವು ತಟಸ್ಥವಾಗಿ ಉಳಿದಿದ್ದಾರೆ. ಇವ್ರನ್ನೆಲ್ಲ ನೋಡುವಾಗ, ಇವ್ರದ್ದು ಕೆಲವೊಂದು ಪರೀಕ್ಷೆಗಳಲ್ಲಿ, ಕೆಲವೊಂದು ವಿಚಾರಗಳಲ್ಲಿ ನೋಡಿದಾಗ, ಇವ್ರದ್ದು ಕನ್ನಡ ಅಭಿಮಾನ ನಾವು ನೋಡಿ ಮೆಚ್ಕೊಂಡ್ಬಿಟ್ಟಿದ್ದೇವೆ. ಇವರಿಂದ ನಾವೇನು ಹೆಚ್ಚಿಗೆ ನಿರೀಕ್ಷೆ ಮಾಡಲ್ಲ. ಹಾಗಾಗಿ ಕನ್ನಡಿಗರೇ ಇದಕ್ಕೆ ಟೊಂಕ ಕಟ್ಟಿ ಇಂಥ ಅಸ್ತವ್ಯಸ್ತತೆಗಳನ್ನ, ಇಂಥ ಏನಾದ್ರು ಅಸ್ವಸ್ಥ ಮನಸ್ಸುಗಳನ್ನ ತಡೆ ಹಿಡಬೇಕಾದಂಥ ಸಂದರ್ಭಗಳು ಇವತ್ತು ಬಂದಿದ್ದಾವೆ. ದಯವಿಟ್ಟು ಸ್ವಾಮಿ ಕಮಲ್ ಹಾಸನ್ ಅವರೇ, ನಿಮ್ಮ ಕಲೆಗೆ ನಮ್ಮ ವಿರೋಧವಿಲ್ಲ. ನೀವು ಯಾವ ಭಾಷೆದಲ್ಲೂ ಮಾಡಿದ್ರು ಕೂಡ ಕನ್ನಡದವ್ರು ನೋಡಿದ್ದಾರೆ ನಿಮ್ಮನ್ನ. ನೀವು ಕಲಾ ಪ್ರಪಂಚದಲ್ಲಿ ಕಲೆ ಆರಾಧನೆ ಮಾಡೋರಾಗಿ ಕಲಾವಿದರಾಗಿರಿ. ರಾಜಕಾರಣ ಅಂತಂದ್ರೆ ಅದು ನಿಮ್ಮ ರಾಜಕಾರಣದ ಇಚ್ಛೆ ಇದ್ರೆ ಅದು ನಿಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಿ. ನಿಮ್ದು ಮಾತೃಭಾಷೆ ಅಂತ ಏನು ತಮಿಳ್ನ ಆರಿಸ್ತಿದ್ರಲ್ಲ, ಅಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಕನ್ನಡಿಗರನ್ನ ಅಲ್ಲಿ ಎಳೆಯಕ್ಕೆ ಹೋಗ್ಬೇಡಿ. ಓಕೆನಾ? ನಮಗೆ ನಮ್ದೇ ಆದಂತಹ ಸ್ವಾಭಿಮಾನ, ನಮ್ದೇ ಆದಂತಹ ಒಂದು ಗೌರವ, ಆ ನೆಲೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಓಕೆ, ನಿಮ್ಮ ನೆಲೆಯನ್ನ ಭದ್ರಪಡಿಸ್ಕೊಳಕ್ಕೆ ನಮ್ಮ ನೆಲೆಯನ್ನು ಎಳಿಲಿಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಪೂರಕ ಎಂಬಂತೆ ಸ್ಟಾಲಿನ್ ಅವರು ನಿಮಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೂಡ ಅವರಿಗೆ
ಕೊಟ್ಟರು ಕಮಲ್ ಹಾಸನ್ ಅವರಿಗೆ. ನೋಡಿ ಹೆಂಗೆಲ್ಲ ಲಿಂಕ್ ಇರುತ್ತೆ, ಇಂಟರ್ಲಿಂಕಿಂಗ್ ಹೆಂಗಿದೆ ಅಂತ ಇಲ್ಲಿ. ಓಕೆ, ಒಂದು ಭಾಷೆಯನ್ನು ಅವಹೇಳನ ಮಾತಾಡಿದ್ರೆ ಅವರಿಗೆ ಯಾವ್ದಾವುದೋ ಸದಸ್ಯತ್ವ ಏನೇನೋ ಉನ್ನತ ಸ್ಥಾನಗಳೆಲ್ಲ ಸಿಗ್ತವೆ. ಇದು ನಮ್ಮ ದೇಶದ ಒಂದು ದುರ್ದೈವ. ಓಕೆನಾ, ಯಾರು ಎತ್ಕಟ್ಟ ಅಂತ ಅವಶ್ಯಕತೆ ಇಲ್ಲಿಲ್ಲ. ಎಲ್ಲರನ್ನೂ ಸಹೋದರತ್ವದ ನೆಲೆಯಲ್ಲಿ ನೋಡೋಣ. ಅದೆಲ್ಲರಿಗೂ ಚಂದ, ಯಾಕಂದ್ರೆ ಎಲ್ಲರಿಗೂ ಬದುಕಿದೆ, ಎಲ್ಲರೂ ಬದುಕ್ತಾ ಇದ್ದಾರೆ. ಓಕೆ, ದಯವಿಟ್ಟು ನಿಮ್ಮ ಮಾತನ್ನ ಹಿಂದಕ್ಕೆ ತಗೊಳ್ಳಿ. ಕನ್ನಡಿಗರ ಆತ್ಮಾಭಿಮಾನವನ್ನು ಕೆಡಕಬೇಡಿ. ಸರ್ಕಾರಗಳು ಅಷ್ಟೇ, ಜನರು ಅಷ್ಟೇ. ನೀವು ಹೇಳ್ತೀನಿ, ನೀವು ಖಂಡಿಸ್ರಿ ಅಂತ ಸಿನಿಮಾಗಳು ನೋಡಬೇಡಿ. ಅವರಿಗೆ ಅಂತ ಆ ಕನ್ನಡ ನಟರು ಅವ್ರಿಗೆ ಸಪೋರ್ಟ್ ಮಾಡಿದಾರಲ್ಲ ಅಂತ ಸಿನಿಮಾಗಳು ನೋಡೋ ಅವಶ್ಯಕತೆ ಇಲ್ಲ. ನಾವು ಖಂಡಿಸೋಣ. ಅವ್ರು ಏನೇ ಸಿನಿಮಾಗಳು ಬಂದ್ರು ಅದನ್ನ ನೀವು ಅನ್ಬೋದು, ನಾವು ಒಬ್ರು ನೋಡೋದ್ರಿಂದ ನೋಡೋದ್ ಬಿಟ್ರೆ ಏನಾಗುತ್ತೆ ಅಂತ ಹೇಳಿ. ನೋಡೋದು ಒಬ್ರಲ್ಲ, ಎಲ್ಲರೂ ಒಬ್ರು ಅಂತ ಎಲ್ಲರೂ ನೋಡೋದ್ ಬಿಡ್ರಿ, ಗೊತ್ತಾಗುತ್ತೆ ಅವ್ರಿಗೆ ಯಾರಾದ್ರೂ ಬಿಸಿ ಹತ್ತುತ್ತೆ. ಅದಕ್ಕೆ ಕನ್ನಡ ಅನೇಕ ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂಥ ಭಾಷೆ, ಅನೇಕ ಶ್ರೀಮಂತಿಕೆಯನ್ನು ಹೊಂದಿದ್ದಂಥ ಭಾಷೆ. ಅದನ್ನ ಉಳಿಸುವಂತ ಕರ್ತವ್ಯ ನಮ್ಮೆಲ್ಲ ಕನ್ನಡಿಗರ ಮೇಲೂ ಇದೆ. ಅದನ್ನ ನಾವು ಮಾಡ್ತೇವೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಓಕೆ, ಇದು ಕ್ಯಾಮ್ರಾಕ್ಕಷ್ಟೇ ಸೀಮಿತ ಆಗಿಲ್ಲ ಈ ಧ್ವನಿ. ಅದನ್ನ ನಾವು ಮಾಡ್ತೇವೆ. ಟೈಮ್ ಬಂದಾಗ ಎಲ್ಲಿ ಎಚ್ಚೆತ್ಕೋಬೇಕು, ಎಲ್ಲಿ ನಿಲ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನ ನಮಗೆ ರಕ್ತದಲ್ಲೇ ನಮಗೆ ಬಂದ್ಬಿಟ್ಟಿದ್ದಂಥದ್ದು ಅದು. ಓಕೆ, ಅದನ್ನ ಯಾರು ಕಳ್ಸಿಕೊಡುವಂತ ಅವಶ್ಯಕತೆ ಇಲ್ಲ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಸುಮ್ಮ ಕುಂದ್ರುವಂತ ಪ್ರಶ್ನೆನೇ ಇಲ್ಲ. ಎಲ್ಲರೂ ಕನ್ನಡಿಗರು ಇದ್ರ ಬಗ್ಗೆ ಗಮನ ವಹಿಸಿ, ಸಣ್ಣ ಪುಟ್ಟದ ಅಂತೇಳಿ ಅದನ್ನ ಅಲ್ಲಿಗೆ ಬಿಡ್ಲಿಕ್ಕೆ ಅಂತ ಹೋಗಬೇಡಿ. ಏನೇನು ಕಂಡು ಬಂದಾಗ ಕೂಡ ಅದನ್ನ ಖಂಡಿಸುವಂತ ಕೆಲಸ ಮಾಡಿ. ಇಷ್ಟು ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.